ಹಾಯ್ ಫ್ರೆಂಡ್ಸ್, ಶುಕ್ರವಾರ ನಾವು ಹೊರಟಿದ್ದು ಬೆಂಗಳೂರು ಕಡೆಗೆ. ಯಾಕೆ ಅಂತೀರಾ? ಪ್ರಾಡಕ್ಟ್ಸ್ ಪರ್ಚೇಸ್ಗೆ. ಕ್ಲಾಸ್ ಇನ್ನೇನು ಮುಗಿತಾ ಬಂತು ಅಂತ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಆದರೆ ಇಷ್ಟು ಬೇಗ ಕಲ್ತ್ಬಿಟ್ವಿ ಅಂತ ಒಂದು ಕಡೆ ಖುಷಿ ಕೂಡ ಇದೆ. ಇನ್ಮೇಲೆ ಕೆಲಸ ಸ್ಟಾರ್ಟ್ ಮಾಡಬೇಕಲ್ಲ, ಹಾಗಾಗಿ ಪ್ರಾಡಕ್ಟ್ಸ್ ಪರ್ಚೇಸ್ಗೆ ಅಂತ ಬೆಂಗಳೂರಿಗೆ ಹೊರಟಿದ್ದೀವಿ. ಬಸ್ ಸ್ಟ್ಯಾಂಡಿಗೆ ಬಂದು ವೆಯ್ಟ್ ಮಾಡಿದೆ. ಒಂದು 5 ಮಿನಿಟ್ಸಲ್ಲಿ ಫ್ರೆಂಡ್ಸ್ ಬಂದರು. ನಾವು ಒಂದು 3 ಜನ ಟಿಫನ್ ಮಾಡಿರಲಿಲ್ಲ, ಹಾಗಾಗಿ ಪರಿಮಳ ಹೋಟ್ಲಿಗೆ ಹೋಗಿ ಬಿಸಿ ಬಿಸಿ ಇಡ್ಲಿ ವಡೆ ತಿನ್ಕೊಂಬರೋ ಅಷ್ಟರಲ್ಲಿ ಎಲ್ಲರೂ ಕೂಡ ಬಂದರು. ಆಮೇಲೆ ಬಸ್ ಹತ್ಕೊಂಡು ಬೆಂಗಳೂರಿಗೆ ಹೋದ್ವಿ. ಚಿಕ್ಕಪೇಟೆಯಲ್ಲಿ ಮುದ್ದಣ್ಣನ ಪಲಾವ್ ಸಿಕ್ಕಾಪಟ್ಟೆ ಫೇಮಸ್ ಅಂತೆ. ನಮ್ಮ ಮ್ಯಾಮು ನೀವು ಕೂಡ ಒಂದ್ಸಲ ಟೇಸ್ಟ್ ಮಾಡಿ ಅಂತ ಕೊಡಿಸಿದ್ರು. ಎಲ್ಲರೂ ಕೂಡ ತಿಂದ್ಕೊಂಡು ಇವಾಗ ಪ್ರಾಡಕ್ಟ್ಸ್ ಪರ್ಚೇಸ್ಗೆ ಹೊರಟ್ವಿ. ಅಲ್ಲಿ ಹೋದ್ಮೇಲಂತೂ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಎಲ್ಲ ಬೇಕು ಅನ್ನೋ ಫೀಲಿಂಗ್ ಆಗ್ತಾಯಿತ್ತು. ಹೇಳ್ತಾರಲ್ವ, ಆಸೆ ಸಿಕ್ಕಾಪಟ್ಟೆ ಹೆಣ್ಮಕ್ಳಿಗೆ ಅಂತ, ಹಂಗೆ. ಹಾಗಾಗಿ ಏನೇನು ಬೇಕು ಅದನ್ನೆಲ್ಲ ತಗೊಂಡು ಇವಾಗ ಏರ್ ಕ್ರಿಂಪಿಂಗ್ ಮಷಿನ್ಸ್ ಎಲ್ಲ ಬೇಕಲ್ಲ, ಅವೆಲ್ಲ ನೋಡಿ ತಗೋತಾ ಇದ್ದೀವಿ. ಏರ್ ಅಸೆಸರೀಸು ಮತ್ತು ಜ್ಯುವೆಲ್ಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದ್ವು. ನೋಡಲಿಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಎಷ್ಟು ಚೆಂದ ಇದ್ದಾವೆ ನೋಡಿ, ನೀವು ಕೂಡ ನೋಡಿದ್ದೆಲ್ಲ ತಗೊಳಕ್ಕಂತೂ ಆಗಲ್ಲ, ಆದರೆ ನೋಡಲಿಕ್ಕೇನು ದುಡ್ಡು ಕೊಡೋಂಗಿಲ್ಲ ಅಂತ ಎಲ್ಲನೂ ಒಂದು ಕಡೆಯಿಂದ ನೋಡಿಕೊಂಡು ಆಮೇಲೆ ಸ್ವಲ್ಪ ಮಿರರು ಸೀಸರ್ ಎಲ್ಲ ತಗೊಂಡು ಏರ್ ಅಸೆಸರೀಸು ಕೂಡ ಸಾಕಾದ ಕಲರ್ಫುಲ್ ಆಗಿದ್ವು. ಅದನ್ನು ನೋಡಿಕೊಂಡು ಬಿಲ್ಲಿಂಗ್ ಕಡೆ ಹೊರಟ್ವಿ. ಬಿಲ್ಲಿಂಗ್ ಮಾಡಿಸ್ಕೊಂಡು ಎಲ್ಲರೂ ಬ್ಯಾಗ್ ಕೂಡ ರೆಡಿ ಮಾಡಿ ಇಟ್ಕೊಂಡ್ವಿ. ಎಲ್ಲರೂ ಪರ್ಚೇಸ್ ಮಾಡಿದ್ದಕ್ಕೆ ಫ್ರೀ ಗಿಫ್ಟ್ ಕೂಡ ಸಿಕ್ತು. ಸಿಕ್ಕಾಪಟ್ಟೆ ಖುಷಿಯಿಂದ ಎಲ್ಲರೂ ಗಿಫ್ಟ್ನ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಆಚೆ ಬಂದ್ವಿ. ಮೇಕಪ್ ಕಿಟ್ ಬೇಕಿತ್ತಲ್ಲ, ಹಾಗಾಗಿ ಇನ್ನೊಂದು ಕಡೆ ಹೋಗಿ ಮೇಕಪ್ ಕಿಟ್ ತೊಗೊಂಡು ಮೆಜೆಸ್ಟಿಕ್ ಕಡೆ ಹೋಗ್ತಾ ಇದ್ದೀವಿ. ಮೆಜೆಸ್ಟಿಕಲ್ಲಿ ನನಗೆ ಹಸ್ಬೆಂಡ್ ಕೂಡ ಸಿಕ್ಕಿದ್ರು ಆಫೀಸಿಂದ. ಹಾಗೆ ಬಂದು ನಾನು ಹಸ್ಬೆಂಡ್ ಜೊತೇಲಿ ಬಂದ್ವಿ. ಫ್ರೆಂಡ್ಸ್ ಎಲ್ಲ ಹೋದರು. ಸೊ ಇವತ್ತಿನ ಮಿನಿ ವ್ಲಾಗ್ ಹೀಗಿತ್ತು ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಬಾಯ್, ಲವ್ ಯು ಆಲ್.